ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ರಂಗೇರ್ತಾ ಇದೆ. ಫಲಿತಾಂಶಕ್ಕೂ ಮುನ್ನ ಈಗ ಕಾಂಗ್ರೆಸ್ಗೆ ಅದೊಂದು ವರದಿ ಕೈ ಸೇರಿದೆ. ಆ ವರದಿಯಲ್ಲಿ ನಾನಾ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ವರದಿಯಿಂದಾಗಿ ಈಗ ಕಾಂಗ್ರೆಸ್ ನಾನಾ ರೀತಿಯ ಟೆನ್ಷನ್ಗೆ ಒಳಗಾಗಿದೆಯಂತೆ. ಬಾಗಲಕೋಟೆ ಅಖಾಡದಲ್ಲಿ ಯಾರಿಗೆ ವಿಜಯಮಾಲೆ? ಕಾಂಗ್ರೆಸ್ ಚುನಾವಣಾ ಉಸ್ತುವಾರಿ ಸಮಿತಿಯ ವರದಿಯಲ್ಲಿ ಏನಿದೆ ಹಾಗಿದ್ರೆ? ಕಾಂಗ್ರೆಸ್ ವರಿಷ್ಠರ ಕೈಯಲ್ಲಿರುವ ಆ ವರದಿ ಹೇಳ್ತಾ ಇರೋದು ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಬಹುದು? ಆ ವರದಿ ಏನ್ ಹೇಳ್ತಾ ಇದೆ ನೋಡ್ತಾ ಹೋಗೋಣ. ಬಾಗಲಕೋಟೆ ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ, ಬಾಗಲಕೋಟೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಟಫ್ ಫೈಟ್ ಏರ್ಪಡುತ್ತೆ. ಅಲ್ಲಿ ಯಾರಿಗೂ ಕೂಡ ಕೇಕ್ ವಾಕ್ ಪರಿಸ್ಥಿತಿ ಇಲ್ಲ. ಕಾಂಗ್ರೆಸ್ನವರು ಅನ್ಕೊಂಡಿದ್ದಾರೆ ಕೇಕ್ ವಾಕ್ ಆಗುತ್ತೆ ಮೇಟಿ ಅವರಿಗೆ ಅಂತ ಹೇಳಿ, ಆದ್ರೆ ಆ ರೀತಿಯ ಪರಿಸ್ಥಿತಿ ಇಲ್ಲ. ಟಫ್ ಫೈಟ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ 55-45 ಫೈಟ್ ಅಂತ ರಿಪೋರ್ಟ್. ಕಾಂಗ್ರೆಸ್ಗೆ ಬಾಗಲಕೋಟೆಯಲ್ಲಿ 55% ಗೆಲ್ಲುವ ಅವಕಾಶ ಇದ್ರೆ ಬಿಜೆಪಿಯವರಿಗೆ 45%. ಅಲ್ಲಿಗೆ ಇಬ್ಬರ ಮಧ್ಯೆ 10% ವ್ಯತ್ಯಾಸ ಇದೆ. ಅದಕ್ಕಾಗಿಯೇ ಇಷ್ಟೊಂದು ಕಸರತ್ತು ಈಗ ನಡೀತಾ ಇದೆ. ಕಾಂಗ್ರೆಸ್ ಆಂತರಿಕ ವರದಿಯಲ್ಲಿ ನೇರ ಟಕ್ಕರ್ ಉಲ್ಲೇಖ ಆಗ್ತಾ ಇದೆ. ನೆಕ್ ಟು ನೆಕ್ ಫೈಟ್ ಇದೆ. ಬಿಜೆಪಿಯತ್ತ ನಗರ ಪ್ರದೇಶ ಮತದಾರರು ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ನ ಅಲೆ ಇದೆ ಅಂತ ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. 55-45 ಕಾಂಗ್ರೆಸ್ ಬಿಜೆಪಿ ನಡುವೆ ಇರುವಂತಹ ಪರ್ಸೆಂಟೇಜ್ ಲೆಕ್ಕ ಇದು. ಕಾಂಗ್ರೆಸ್ಗೆ ಬಾಗಲಕೋಟೆಯಲ್ಲಿ ಗೆಲುವು 55% ಸಾಧ್ಯತೆ ಇದೆ. ಬಿಜೆಪಿಯವರಿಗೆ 45%. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ರಂಗೇರ್ತಾ ಇದೆ. ಫಲಿತಾಂಶಕ್ಕೂ ಮುನ್ನ ಈಗ ಕಾಂಗ್ರೆಸ್ಗೆ ಅದೊಂದು ವರದಿ ಕೈ ಸೇರಿದೆ. ಆ ವರದಿಯಲ್ಲಿ ನಾನಾ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ವರದಿಯಿಂದಾಗಿ ಈಗ ಕಾಂಗ್ರೆಸ್ ನಾನಾ ರೀತಿಯ ಟೆನ್ಷನ್ಗೆ ಒಳಗಾಗಿದೆಯಂತೆ. ಬಾಗಲಕೋಟೆ ಅಖಾಡದಲ್ಲಿ ಯಾರಿಗೆ ವಿಜಯಮಾಲೆ? ಕಾಂಗ್ರೆಸ್ ಚುನಾವಣಾ ಉಸ್ತುವಾರಿ ಸಮಿತಿಯ ವರದಿಯಲ್ಲಿ ಏನಿದೆ ಹಾಗಿದ್ರೆ? ಕಾಂಗ್ರೆಸ್ ವರಿಷ್ಠರ ಕೈಯಲ್ಲಿರುವ ಆ ವರದಿ ಹೇಳ್ತಾ ಇರೋದು ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಬಹುದು? ಆ ವರದಿ ಏನ್ ಹೇಳ್ತಾ ಇದೆ ನೋಡ್ತಾ ಹೋಗೋಣ. ಬಾಗಲಕೋಟೆ ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ, ಬಾಗಲಕೋಟೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಟಫ್ ಫೈಟ್ ಏರ್ಪಡುತ್ತೆ. ಅಲ್ಲಿ ಯಾರಿಗೂ ಕೂಡ ಕೇಕ್ ವಾಕ್ ಪರಿಸ್ಥಿತಿ ಇಲ್ಲ. ಕಾಂಗ್ರೆಸ್ನವರು ಅನ್ಕೊಂಡಿದ್ದಾರೆ ಕೇಕ್ ವಾಕ್ ಆಗುತ್ತೆ ಮೇಟಿ ಅವರಿಗೆ ಅಂತ ಹೇಳಿ, ಆದ್ರೆ ಆ ರೀತಿಯ ಪರಿಸ್ಥಿತಿ ಇಲ್ಲ. ಟಫ್ ಫೈಟ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ 55-45 ಫೈಟ್ ಅಂತ ರಿಪೋರ್ಟ್. ಕಾಂಗ್ರೆಸ್ಗೆ ಬಾಗಲಕೋಟೆಯಲ್ಲಿ 55% ಗೆಲ್ಲುವ ಅವಕಾಶ ಇದ್ರೆ ಬಿಜೆಪಿಯವರಿಗೆ 45%. ಅಲ್ಲಿಗೆ ಇಬ್ಬರ ಮಧ್ಯೆ 10% ವ್ಯತ್ಯಾಸ ಇದೆ. ಅದಕ್ಕಾಗಿಯೇ ಇಷ್ಟೊಂದು ಕಸರತ್ತು ಈಗ ನಡೀತಾ ಇದೆ. ಕಾಂಗ್ರೆಸ್ ಆಂತರಿಕ ವರದಿಯಲ್ಲಿ ನೇರ ಟಕ್ಕರ್ ಉಲ್ಲೇಖ ಆಗ್ತಾ ಇದೆ. ನೆಕ್ ಟು ನೆಕ್ ಫೈಟ್ ಇದೆ. ಬಿಜೆಪಿಯತ್ತ ನಗರ ಪ್ರದೇಶ ಮತದಾರರು ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ನ ಅಲೆ ಇದೆ ಅಂತ ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. 55-45 ಕಾಂಗ್ರೆಸ್ ಬಿಜೆಪಿ ನಡುವೆ ಇರುವಂತಹ ಪರ್ಸೆಂಟೇಜ್ ಲೆಕ್ಕ ಇದು. ಕಾಂಗ್ರೆಸ್ಗೆ ಬಾಗಲಕೋಟೆಯಲ್ಲಿ ಗೆಲುವು 55% ಸಾಧ್ಯತೆ ಇದೆ. ಬಿಜೆಪಿಯವರಿಗೆ 45%. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ರಂಗೇರ್ತಾ ಇದೆ. ಫಲಿತಾಂಶಕ್ಕೂ ಮುನ್ನ ಈಗ ಕಾಂಗ್ರೆಸ್ಗೆ ಅದೊಂದು ವರದಿ ಕೈ ಸೇರಿದೆ. ಆ ವರದಿಯಲ್ಲಿ ನಾನಾ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ವರದಿಯಿಂದಾಗಿ ಈಗ ಕಾಂಗ್ರೆಸ್ ನಾನಾ ರೀತಿಯ ಟೆನ್ಷನ್ಗೆ ಒಳಗಾಗಿದೆಯಂತೆ. ಬಾಗಲಕೋಟೆ ಅಖಾಡದಲ್ಲಿ ಯಾರಿಗೆ ವಿಜಯಮಾಲೆ? ಕಾಂಗ್ರೆಸ್ ಚುನಾವಣಾ ಉಸ್ತುವಾರಿ ಸಮಿತಿಯ ವರದಿಯಲ್ಲಿ ಏನಿದೆ ಹಾಗಿದ್ರೆ? ಕಾಂಗ್ರೆಸ್ ವರಿಷ್ಠರ ಕೈಯಲ್ಲಿರುವ ಆ ವರದಿ ಹೇಳ್ತಾ ಇರೋದು ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಬಹುದು? ಆ ವರದಿ ಏನ್ ಹೇಳ್ತಾ ಇದೆ ನೋಡ್ತಾ ಹೋಗೋಣ.
ಬಾಗಲಕೋಟೆ ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ ಬಾಗಲಕೋಟೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಟಫ್ ಫೈಟ್ ಏರ್ಪಡುತ್ತೆ. ಅಲ್ಲಿ ಯಾರಿಗೂ ಕೂಡ ಕೇಕ್ ವಾಕ್ ಪರಿಸ್ಥಿತಿ ಇಲ್ಲ. ಕಾಂಗ್ರೆಸ್ನವರು ಅನ್ಕೊಂಡಿದ್ದಾರೆ ಕೇಕ್ ವಾಕ್ ಆಗುತ್ತೆ ಮೇಟಿ ಅವರಿಗೆ ಅಂತ ಹೇಳಿ, ಆದ್ರೆ ಆ ರೀತಿಯ ಪರಿಸ್ಥಿತಿ ಇಲ್ಲ. ಟಫ್ ಫೈಟ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ 55-45 ಫೈಟ್ ಅಂತ ರಿಪೋರ್ಟ್. ಕಾಂಗ್ರೆಸ್ಗೆ ಬಾಗಲಕೋಟೆಯಲ್ಲಿ 55% ಗೆಲ್ಲುವ ಅವಕಾಶ ಇದ್ರೆ ಬಿಜೆಪಿಯವರಿಗೆ 45%. ಅಲ್ಲಿಗೆ ಇಬ್ಬರ ಮಧ್ಯೆ 10% ವ್ಯತ್ಯಾಸ ಇದೆ. ಅದಕ್ಕಾಗಿಯೇ ಇಷ್ಟೊಂದು ಕಸರತ್ತು ಈಗ ನಡೀತಾ ಇದೆ. ಕಾಂಗ್ರೆಸ್ ಆಂತರಿಕ ವರದಿಯಲ್ಲಿ ನೇರ ಟಕ್ಕರ್ ಉಲ್ಲೇಖ ಆಗ್ತಾ ಇದೆ. ನೆಕ್ ಟು ನೆಕ್ ಫೈಟ್ ಇದೆ. ಬಿಜೆಪಿಯತ್ತ ನಗರ ಪ್ರದೇಶ ಮತದಾರರು ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ನ ಅಲೆ ಇದೆ ಅಂತ ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. 55-45 ಕಾಂಗ್ರೆಸ್ ಬಿಜೆಪಿ ನಡುವೆ ಇರುವಂತಹ ಪರ್ಸೆಂಟೇಜ್ ಲೆಕ್ಕ ಇದು. ಕಾಂಗ್ರೆಸ್ಗೆ ಬಾಗಲಕೋಟೆಯಲ್ಲಿ ಗೆಲುವು 55%ನಷ್ಟು ಸಾಧ್ಯತೆ ಇದೆ. ಬಿಜೆಪಿಯವರಿಗೆ 45%ನಷ್ಟು. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ರಂಗೇರ್ತಾ ಇದೆ. ಫಲಿತಾಂಶಕ್ಕೂ ಮುನ್ನ ಈಗ ಕಾಂಗ್ರೆಸ್ಗೆ ಅದೊಂದು ವರದಿ ಕೈ ಸೇರಿದೆ. ಆ ವರದಿಯಲ್ಲಿ ನಾನಾ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ವರದಿಯಿಂದಾಗಿ ಈಗ ಕಾಂಗ್ರೆಸ್ ನಾನಾ ರೀತಿಯ ಟೆನ್ಷನ್ಗೆ ಒಳಗಾಗಿದೆಯಂತೆ. ಬಾಗಲಕೋಟೆ ಅಖಾಡದಲ್ಲಿ ಯಾರಿಗೆ ವಿಜಯಮಾಲೆ? ಕಾಂಗ್ರೆಸ್ ಚುನಾವಣಾ ಉಸ್ತುವಾರಿ ಸಮಿತಿಯ ವರದಿಯಲ್ಲಿ ಏನಿದೆ ಹಾಗಿದ್ರೆ? ಕಾಂಗ್ರೆಸ್ ವರಿಷ್ಠರ ಕೈಯಲ್ಲಿರುವ ಆ ವರದಿ ಹೇಳ್ತಾ ಇರೋದು ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಬಹುದು? ಆ ವರದಿ ಏನ್ ಹೇಳ್ತಾ ಇದೆ ನೋಡ್ತಾ ಹೋಗೋಣ. ಬಾಗಲಕೋಟೆ ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ ಬಾಗಲಕೋಟೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಟಫ್ ಫೈಟ್ ಏರ್ಪಡುತ್ತೆ. ಅಲ್ಲಿ ಯಾರಿಗೂ ಕೂಡ ಕೇಕ್ ವಾಕ್ ಪರಿಸ್ಥಿತಿ ಇಲ್ಲ. ಕಾಂಗ್ರೆಸ್ನವರು ಅನ್ಕೊಂಡಿದ್ದಾರೆ ಕೇಕ್ ವಾಕ್ ಆಗುತ್ತೆ ಮೇಟಿ ಅವರಿಗೆ ಅಂತ ಹೇಳಿ, ಆದ್ರೆ ಆ ರೀತಿಯ ಪರಿಸ್ಥಿತಿ ಇಲ್ಲ. ಟಫ್ ಫೈಟ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ 55-45 ಫೈಟ್ ಅಂತ ರಿಪೋರ್ಟ್. ಕಾಂಗ್ರೆಸ್ಗೆ ಬಾಗಲಕೋಟೆಯಲ್ಲಿ 55% ಗೆಲ್ಲುವ ಅವಕಾಶ ಇದ್ರೆ ಬಿಜೆಪಿಯವರಿಗೆ 45%. ಅಲ್ಲಿಗೆ ಇಬ್ಬರ ಮಧ್ಯೆ 10% ವ್ಯತ್ಯಾಸ ಇದೆ. ಅದಕ್ಕಾಗಿಯೇ ಇಷ್ಟೊಂದು ಕಸರತ್ತು ಈಗ ನಡೀತಾ ಇದೆ. ಕಾಂಗ್ರೆಸ್ ಆಂತರಿಕ ವರದಿಯಲ್ಲಿ ನೇರ ಟಕ್ಕರ್ ಉಲ್ಲೇಖ ಆಗ್ತಾ ಇದೆ. ನೆಕ್ ಟು ನೆಕ್ ಫೈಟ್ ಇದೆ. ಬಿಜೆಪಿಯತ್ತ ನಗರ ಪ್ರದೇಶ ಮತದಾರರು ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ನ ಅಲೆ ಇದೆ ಅಂತ ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. 55-45 ಕಾಂಗ್ರೆಸ್ ಬಿಜೆಪಿ ನಡುವೆ ಇರುವಂತಹ ಪರ್ಸೆಂಟೇಜ್ ಲೆಕ್ಕ ಇದು. ಕಾಂಗ್ರೆಸ್ಗೆ ಬಾಗಲಕೋಟೆಯಲ್ಲಿ ಗೆಲುವು 55%ನಷ್ಟು ಸಾಧ್ಯತೆ ಇದೆ. ಬಿಜೆಪಿಯವರಿಗೆ 45%ನಷ್ಟು.